ಎಲ್ಲರಿಗೂ ನಮಸ್ಕಾರ. ನಾನು ವಿಷ್ಣು ಪಾಂಬೂರು. ಕುದುರೆಮುಖ ಪಯಣದ ಆರಂಭದಿಂದಿಡಿದು ಸಂಸೆ ಎಳನೀರು ಫಾಲ್ಸ್ನಿಂದ ಮಿಂದೆದ್ದ ನಾವು ಅಂದಿನ ದಿನದ ಹಾರಾಟಕ್ಕೆ ಪೂರ್ಣವಿರಾಮ ಇಡಲು ಮುಂದಾದೆವು. ಪೂರ್ವದ ಸೂರ್ಯ ಪಶ್ಚಿಮದೆಡೆಗೆ ಜಾರುತ್ತಿರಬೇಕಾದರೆ ಹಕ್ಕಿ ಹೇಗೆ ಗೂಡನ್ನು ಸೇರುತ್ತೋ ಹಾಗೆ ನಾವು ಕೂಡ ಹೋಮ್ ಸ್ಟೇ ಸೇರಿಕೊಳ್ಳಲು ಅಂಬೆಗಾಲಿಟ್ಟೆವು. ದಾರಿ ಮಧ್ಯೆ ಸೂರ್ಯಾಸ್ತದ ಸುಂದರ ನೋಟವನ್ನು ಕಂಡ ನಾನು ನನ್ನ ಸ್ನೇಹಿತರಿಗೆ ತೋರಿಸಬೇಕಾದರೆ ಅವರು ಮತ್ತೇಕೆ ತಡ, ಸಂಪೂರ್ಣ ಆನಂದಿಸುವಿಯಂತೆ ಹೇಳಿ ನನ್ನ ಗಾಡಿಯಿಂದ ಇಳಿಸಿ ಬಿಟ್ಟೇ ಹೋದರು. ನಾನು ಸಿಕ್ಕ ಭಾಗ್ಯ ಸೌಭಾಗ್ಯವಂತೆ ಎಂದು ಸಂಪೂರ್ಣ ಸೂರ್ಯಾಸ್ತದ ವೀಕ್ಷಣೆಯನ್ನು ಕಣ್ತುಂಬಿಕೊಳ್ಳಲು ತೊಡಗಿದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಹಿರಿಯರು ಹೇಳುವಂತೆ ನಾನು ಒಪ್ಪಂಟಿಗನಾಗಿ ಸೂರ್ಯಾಸ್ತದ ಸೌಂದರ್ಯವನ್ನು ಆನಂದಿಸತೊಡಗಿದೆ. ಅಂತಿಂತೂ ಸಂಜೆ 7 ಗಂಟೆ ಆಗಿದೆ. ನಮ್ಮದು ಸಂಸ್ಥೆಯಲ್ಲಿದ್ದೇವೆ, ಕುದುರೆಮುಖ. ಇಲ್ಲಿ ಒಂದು ರೆಸಾರ್ಟಲ್ಲಿ, ಇಲ್ಲಿ ಗಮನಿಸಿರ್ಬೋದು, ಭಾರಿ ಒಳ್ಳೆ ವ್ಯೂ ಇದೆ. ಭಾರಿ ಒಂದು ಖುಷಿಯಾಗುತ್ತೆ. ಇಲ್ಲಿ ಜನ ಸಹ ಬಹಳಷ್ಟು ಒಳ್ಳೆಯವರು, ಮುಗ್ಧ ಮನಸ್ಸಿನವರು, ಖುಷಿಯಾಗಿ ಮಾತಾಡ್ತಾರೆ. ಹಣ ಕೊಟ್ಟರೆಲ್ಲ ಗಮ್ಮತ್ತಾಗುತ್ತೆ. ನಮ್ಮ ಅಂದಿನ ಚೀರಾಟಕ್ಕೆ ಇಡೀ ಟೀ ಎಸ್ಟೇಟೇ ಅಲ್ಲೋಲ ಕಲ್ಲೋಲವಾಗಿತ್ತು. ಹೋಮ್ ಸ್ಟೇಯ ಮಾಲೀಕರಂತೂ ನಮ್ಮ ಬರುವಿಕೆಯನ್ನು ಕಂಡೊಡನೆ ನಮಗೋಸ್ಕರ ಸಕಲ ತಯಾರಿ ಮಾಡಿಕೊಂಡು ಸ್ವಾಗತಕ್ಕೂ ಮುಂದಾದರು. ಒಂದು ಕಡೆ ಕ್ಯಾಂಪ್ ಫೈರ್ ಆದರೆ ಮಗದೊಂದೆಡೆ DJ, ಮತ್ತೊಂದೆಡೆ ಶುಚಿರುಚಿಯಾದ ಊಟ ತಯಾರಿತ್ತು. ಹೋಮ್ ಸ್ಟೇಯ ಮಾಲೀಕರ 3 ವರ್ಷದ ಮಗಳಂತೂ ನಮ್ಮೊಂದಿಗೆ DJಗೆ ಕುಣಿಯಲು ತಯಾರಾಗಿ ಬಂದಿದ್ದಳು. ಹೋಮ್ ಸ್ಟೇ ಸಮೀಪಿಸುತ್ತಿದ್ದಂತೆ ಮತ್ತಿನ್ನೇನು, ನಾನು ಬಯಸಿದ ವಿಷಯಗಳೆಲ್ಲವೂ ನನಸಾಗತೊಡಗಿದವು. ನಾಯಿ ಪ್ರಿಯ, ಶ್ರವಣ ಪ್ರಿಯ, ಕಬಡ್ಡಿ ಸೂರ್ಯ. ಮುಂಜಾನೆ 4:15ಗೆ ದಿನಾಲು ಎದ್ದು ಅಭ್ಯಾಸವಿರುವ ನನಗೆ ಇಲ್ಲಿಯೂ ಎಚ್ಚರವಾಗಿ ಹಲ್ಲುಜ್ಜಲು ತಯಾರಾಗಬೇಕಾದರೆ ನನ್ನ ಸ್ನೇಹಿತರನ್ನು ಕಂಡು ಒಂದು ಸತ್ಯದ ಅರಿವಾಯಿತು. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆಯಂತೆ ಎನ್ನುವ ಮಾತಿನ ಸ್ಪಷ್ಟ ಚಿತ್ರಣ ಸಿಕ್ಕಿತು. ಯಾಕಂದರೆ ನನ್ನ ಸ್ನೇಹಿತರು ಆ ಕೊರೆಯುವ ಚಳಿಯಲ್ಲೂ ಗಾಢ ನಿದ್ರೆಗೆ ಜಾರಿದ್ದರು. ಸೂರ್ಯನ ಕಿರಣ ಮೈಗೆ ಮುತ್ತಿಕ್ಕಿದಾಗ ಮೈಕೊಡವಿ ನಿಂತ ನನ್ನ ಸ್ನೇಹಿತ ರವೀಂದ್ರರವರು ರೀಲ್ಸ್ ಮಾಡೋ ತಯಾರಿಗೆ ತಮ್ಮನ್ನು ನಮ್ಮನ್ನು ತೊಡಗಿಸಿಕೊಂಡರು. ನಮ್ಮ ಪ್ರಯತ್ನಗಳಿಗೆ 100ರಷ್ಟು ಮೈಲೇಜ್ ಸಿಗದಿದ್ದರೂ ರವೀಂದ್ರರವರ ರೀಲ್ಸ್ಗೆ ಮೈಲೇಜ್ ಜೋರಾಗೇ ಇತ್ತು. ತದನಂತರ ಬೆಳಗಿನ ಶುಚಿರುಚಿಯಾದ ಉಪಹಾರವನ್ನು ಬಕಾಸುರನಂತೆ ಸ್ವೀಕರಿಸಿದ ನಾವು ಕುದುರೆಮುಖ ಸಂಸ್ಥೆಯ ಅದ್ಭುತವಾದ ಪಯಣಕ್ಕೆ ಒಲ್ಲದ ಮನಸ್ಸಿನಿಂದ ಪೂರ್ಣವಿರಾಮ ಇಡಲು ಮುಂದಾದೆವು. ಯಾಕಂದರೆ ಜೀವನ ಹರಿಯುವ ನದಿಯಂತೆ ಇರಬೇಕೇ ಹೊರತು ನಿಂತ ನೀರಿನಂತಲ್ಲ. ಪಠ್ಯಪುಸ್ತಕದ ಪುಟ ತಿರುಗಿಸಿದ ಹಾಗೆ ಹೊಸ ವಿಷಯಗಳು ದೊರಕುತ್ತಾ ಹೋಗುತ್ತದೆ. ಹಾಗೆ ನಮ್ಮೀ ಪಯಣ ಮುಂದುವರಿಯುತ್ತಾ ಸಾಗಿದಂತೆ ಹೊಸ ಪರಿಸರ ಪರಿಚಯವಾಗುತ್ತಾ ಸಾಗುತ್ತಿರುತ್ತದೆ. ವಿದ್ಯೆಯನ್ನು ಅರಸಿ ಬಂದ ಏಕಲವ್ಯನಂತೆ ಮನಸ್ಸು ಮೃದುವಾಗಿತ್ತು. ನಾವು ಕಲ್ಲು ಬಂಡೆಯಂತಿದ್ದರೆ ಏನನ್ನೂ ಕಲಿಯಲಾರೆವು. ಸ್ಪಂಜಿನಂತೆ ಮೃದುವಾದಾಗ, ಮನಸ್ಸು ಮಗುವಾದಾಗ ಸುತ್ತಲಿನ ಪರಿಸರದಲ್ಲಿ ಪಸರಿಸಿರುವ ಜ್ಞಾನದ ತೇವವನ್ನು ಹೀರಿಕೊಳ್ಳುತ್ತೇವೆ. ನಾವೇ ತೊಟ್ಟ ಅಥವಾ ಇತರರು ತೊಡಿಸಿದ ಕಿರೀಟ ಮುಕುಟಗಳನ್ನು ಕೆಳಗಿಟ್ಟು ಕೇವಲ ವಿದ್ಯಾರ್ಥಿಯಾಗಿ ಕುಳಿತಾಗ ಈ ಪರಿಸರದಲ್ಲಿಯೇ ಹೀರಿಕೊಳ್ಳಲು 1000 ವಿಷಯ ಇರುತ್ತದೆ. ಸದಾ ನಾವು ಕಲಿಯುತ್ತಾ, ಕಲಿತದ್ದನ್ನು ಅರಗಿಸಿಕೊಳ್ಳುತ್ತಾ, ಅರಿತದ್ದನ್ನು ಕಲಿಸುತ್ತಾ, ಬದುಕಿಗೆ ಅಳವಡಿಸುತ್ತಾ ಹೊರಟಂತೆ ಮೆಲ್ಲನೆ ಜ್ಞಾನೋದಯ ಆಗುತ್ತದೆ. ಕಲಿಕೆಗೆ ಕೊನೆಯಿಲ್ಲ ಎಂದು ಗೊತ್ತಾಗುತ್ತದೆ. ಇದು ನನ್ನ ಕಲಿಕೆಯ ಕೊನೆಯಲ್ಲ, ಕೊನೆಯಿಲ್ಲದ ಪಯಣದ ಆರಂಭ.